ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಜ್ಞಾನೋಕ್ತಿಗಳು 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ 23ನೇ ವಾಕ್ಯದವರೆಗೆ. ಪ್ರೊವರ್ಬ್ಸ್ ಚಾಪ್ಟರ್ 5 ವರ್ಡ್ಸ್ 7 to 23. ಬಹಳ ಪ್ರಮುಖವಾಗಿ ಲೂಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಯವನಾದರೂ ನನಗೂ ನನ್ನ ವಾಕ್ಯಕ್ಕೂ ನಾಚಿಕೊಳ್ಳುವುದಾದರೆ ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಆತನು ನನ್ನವನು ಎಂದು ಹೇಳೋದಕ್ಕೆ ನಾಚಿಕೆ ಪಡ್ತೇನೆ ಅಂತ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗದಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಅದನ್ನು ಕೇಳಿ ಕಲಿತು ಅನುಸರಿಸಿ ಅದರಂತೆ ಜೀವಿಸಿ ದೇವರ ವಾಗ್ದಾನದ ಆಶೀರ್ವಾದಗಳನ್ನ ಸ್ವಂತ ಮಾಡಿಕೊಳ್ಳಿ. ಆಮೇಲೆ ವಾಕ್ಯ ಭಾಗ ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 7ನೇ ವಾಕ್ಯದಿಂದ 23. ಮಕ್ಕಳಿರ ನನ್ನ ಕಡೆಗೆ ಈಗ ಕಿವಿಗೊಡಿರಿ, ನನ್ನ ಬಾಯಿಯ ಮಾತುಗಳಿಂದ ದೂರ ಹೊರಟು ಹೋಗಬೇಡಿರಿ. ಅವಳ ಕಡೆಯಿಂದ ನಿನ್ನ ದಾರಿಯನ್ನು ದೂರ ಮಾಡು, ಅವಳ ಮನೆಯ ಬಾಗಿಲ ಹತ್ತಿರಕ್ಕೆ ಹೋಗದೇ ಇರು. ನೀನು ನಿನ್ನ ಗೌರವವನ್ನು ಬೇರೆಯವರಿಗೂ ನಿನ್ನ ಆಯುಷ್ಯವನ್ನು ಕ್ರೂರನಿಗೂ ಕೊಡಬೇಡ. ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳದಂತೆಯೂ ನಿನ್ನ ಪ್ರಾಯಸ್ತೆಗಳ ಫಲ ಪರನ ಮನೆಯಲ್ಲಿ ಇರದಂತೆಯೂ ನೋಡಿಕೋ. ನಿನ್ನ ಜೀವನದ ಅಂತ್ಯದಲ್ಲಿ ನಿನ್ನ ಮಾಂಸವು ನಿನ್ನ ದೇಹವು ಕ್ಷೀಣಿಸಿದಾಗ ನೀನು ಕೊನೆಯಲ್ಲಿ ಸೋಕಿಸು. ಶಿಸ್ತನ್ನು ನಾನು ಎಷ್ಟೋ ಆಗಿ ಮಾಡಿದೆನು, ನನ್ನ ಹೃದಯವು ಗದರಿಕೆಯನ್ನು ತಿರಸ್ಕಾರ ಮಾಡಿತು. ನನ್ನ ಬೋಧಕರ ಸ್ವರಕ್ಕೆ ನಾನು ವಿಧೇಯನಾಗದೆ ಇಲ್ಲದೆ ಶಿಕ್ಷಕರಿಗೆ ನಾನು ಕಿವಿಗೊಡದೆ ಹೋದೆ. ನಾನು ಸಭೆಯ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಎಲ್ಲ ನಿಂದೆಗೆ ಸಿಕ್ಕಿದನಲ್ಲ ಎಂದು ಹೇಳುವಿ. ನಿನ್ನ ಸ್ವಂತ ಕೊಳದ ನೀರನ್ನು ನೀನು ಸ್ವಂತ ಬಾವಿಯೊಳಗಿಂದ ಉಕ್ಕಿ ಬರುವ ಜಲವನ್ನು ಕುಡಿ. ನಿನ್ನ ಬುಗ್ಗೆಗಳು ಹೊರಗೆ ಹೋಗಿ ಮತ್ತು ನೀರಿನ ಹೊರತೆಗಳ ಬೀದಿಗಳಲ್ಲಿ ಹರಡು ಹೋಗುವುದು ಯುಕ್ತವೋ? ಅವು ನಿನ್ನ ಸ್ವಂತದವುಗಳಾಗಿಯೇ ಇರಲಿ. ನಿನ್ನೊಂದಿಗೆ ಪರರು ಭಾಗಿಗಳಾಗಿ ಕುಡಿಯಕೂಡದು. ನಿನ್ನ ಬುಗ್ಗೆಯು ಆಶೀರ್ವದಿಸಲ್ಪಡಲಿ. ನಿನ್ನ ಯೌವನದ ಕಾಲದಲ್ಲಿ ಹೆಂಡತಿಯೊಂದಿಗೆ ಆನಂದಿಸು. ಆಕೆಯು ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ಹೆಣ್ಣು ಜಿಂಕೆಯ ಹಾಗೆಯೂ ಇರಲಿ. ಆಕೆಯ ಸ್ತನಗಳು ನಿನ್ನನ್ನು ಯಾವಾಗಲೂ ತೃಪ್ತಿಪಡಿಸಲಿ. ಆಕೆಯ ಪ್ರೀತಿಯಿಂದ ನೀನು ಯಾವಾಗಲೂ ಆನಂದ ಪರವಶನಾಗು. ನನ್ನ ಮಗನೇ, ಜಾರ ಸ್ತ್ರೀಯ ವಶವಾಗುವಿಯೇಕೆ? ಬೇರೆಯವನ ಹೆಂಡತಿಯ ಎದೆಯನ್ನೇಕೆ ಅಪ್ಪಿಕೊಳ್ಳುವಿ? ಏಕೆಂದರೆ ಮನುಷ್ಯನ ಮಾರ್ಗಗಳು ಯೆಹೋವನ ಕಣ್ಣುಗಳ ಮುಂದೆಯೇ ಇದೆ. ಆತನು ಅವನ ಮಾರ್ಗಗಳನ್ನೆಲ್ಲ ಪರೀಕ್ಷಿಸುತ್ತಾನೆ. ದುಷ್ಟನನ್ನು ಅವನು ಸ್ವಂತ ದ್ರೋಹದಲ್ಲೇ ಹಿಡಿಯುವನು. ತನ್ನ ಪಾಪಗಳ ಫಲದಿಂದಲೇ ಅವನು ಬಂಧಿಸಲ್ಪಡುವನು. ಶಿಕ್ಷಣವಿಲ್ಲದೆ ಅವನು ಸಾಯುವನು. ತನ್ನ ಮೂಢತ್ವದ ದೊಡ್ಡಸ್ತಿಕೆಯಲ್ಲಿ ತಪ್ಪಿ ಹೋಗುವನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯ ಭಾಗ ಕೊಡ್ತಾ ಇದೆ. ದೇವರು ಕುಟುಂಬವನ್ನು ಪ್ರೀತಿಸಿದ್ದಾರೆ. ಕುಟುಂಬವನ್ನು ಪ್ರೀತಿಸೋದು ಮಾತ್ರ ಅಲ್ಲ, ಒಂದೇ ಶರೀರವಾಗಿ ಗಂಡ ಹೆಂಡತಿಯರನ್ನ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಆಗ ಮನುಷ್ಯನು, ಇದು ನನ್ನ ಎಲುಬಿನಿಂದಾದ ಎಲುಬು, ನನ್ನ ಮಾಂಸದಿಂದಾದ ಮಾಂಸವೂ ಆಗಿದೆ. ಈಕೆ ನರನಿಂದ ತೆಗೆಯಲ್ಪಟ್ಟಳು, ಆದ್ದರಿಂದ ಈಕೆ ನಾರಿ ಎಂದು ಕರೆಯಲ್ಪಡುವಳು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಯಾಕೆಂದರೆ ಗಂಡ ಹೆಂಡತಿಯರು ಖಚಿತವಾಗಿ ಒಂದೇ ಶರೀರವಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಇದು ದೇವರ ಉದ್ದೇಶ, ಚಿತ್ತ, ಅದು ನಿರಂತರವಾಗಿ ಹಾಗೆ ನಡೀತಕ್ಕಂಥದ್ದು. ಹಾಗಾಗಿ ವಾಕ್ಯಭಾಗ 8, ನಿನ್ನ ದೇಹದ ವಾಕ್ಯಭಾಗ 8 11ರಿಂದ ನೋಡೋಣ. ನಿನ್ನ ಜೀವನದ ಅಂತ್ಯದಲ್ಲಿ ನಿನ್ನ ಮಾಂಸವು ನಿನ್ನ ದೇಹವು ಕ್ಷೀಣಿಸುವಾಗ ನೀನು ಕೊನೆಯಲ್ಲಿ ಸೋಕಿಸು. ಶಿಸ್ತನ್ನು ನಾನು ಎಷ್ಟೋ ಆಗಿ ಮಾಡಿದೆನು, ನನ್ನ ಹೃದಯವು ಗದರಿಕೆಯನ್ನು ತಿರಸ್ಕಾರ ಮಾಡಿತು. ನನ್ನ ಬೋಧಕರ ಸ್ವರಕ್ಕೆ ನಾನು ವಿಧೇಯನಾಗದೆ ಇಲ್ಲವೇ ಶಿಕ್ಷಕರಿಗೆ ನಾನು ಕಿವಿಗೊಡದೆ ಹೋದೆ. ನಾನು ಸಭೆಯ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಎಲ್ಲ ನಿಂದೆಗೆ ಸಿಕ್ಕಿದನಲ್ಲ ಎಂದು ಹೇಳುವ. ದೇವರಿಗೆ ಸ್ತೋತ್ರ. ಯಾಕೆಂದರೆ ನೀನು
ಅನ್ಯ ಮಾರ್ಗವನ್ನು ಬಿಡು, ಪಾಪದ ಮಾರ್ಗವನ್ನು ಬಿಡು, ಜಾರತ್ವವನ್ನು ಬಿಟ್ಟು ನಿನ್ನ ಸ್ವಂತ ಕೊಳದ ಬಾವಿ ನೀರನ್ನು ನಿನ್ನ ಕುಡಿ ಅಂತ ವಾಕ್ಯ ಭಾಗದಲ್ಲಿ ಮುಂದೆ ಹೇಳ್ತದೆ. ದೇವರಿಗೆ ಸ್ತೋತ್ರ. ಸೊಲೊಮೋನ ಅರಸನೇ ಈ ಜ್ಞಾನೋಕ್ತಿಗಳ ಪುಸ್ತಕವನ್ನು ಬರೆದಿದ್ದು. ಇದೇ ಸೊಲೊಮೋನ ಅರಸನು ಪ್ರಸಂಗಿ ಪುಸ್ತಕವನ್ನು ಸಹ ಬರೆದಿದ್ದಾನೆ, ಪರಮಗೀತೆಯನ್ನು ಸಹ ಬರೆದಿದ್ದಾನೆ. ಪ್ರಸಂಗಿ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಕಷ್ಟದ ದಿನಗಳು ಬರುವುದಕ್ಕೆ ಮೊದಲು ಇವುಗಳಲ್ಲಿ ನನಗೆ ಆ ಸಂತೋಷವಿಲ್ಲ ಎಂದು ಹೇಳುವ ವರ್ಷಗಳು ಸಮೀಪಿಸುವುದಕ್ಕೆ ಮೊದಲು ಈಗ ನಿನ್ನ ಯೌವನದ ದಿನಗಳಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. ದೇವರಿಗೆ ಸ್ತೋತ್ರ. ಈ ಜೀವಿತದಲ್ಲಿ ನಿಮಗೆ ಕಷ್ಟದ ದಿನಗಳು ಬರೋದಕ್ಕೆ ಮುಂಚೆನೇ ಇದರಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ ನೀವು ಅಂದ್ಕೊಳ್ಳೋಕೆ ಆಸಕ್ತಿ ಇಲ್ಲ ಅಂತ ನಿಮಗೆ ಬೇಸರ ಹುಟ್ಟೋಕೆ ಮುಂಚೆನೇ ದೇವರನ್ನ ಸ್ಮರಿಸಿರಿ, ದೇವರನ್ನ ಹುಡುಕಿರಿ. ಕರ್ತನ್ ನಿಮಗೆ ಉಪದೇಶವನ್ನು ಕೊಡುವಾತನಾಗಿದ್ದಾನೆ, ಮಾರ್ಗದರ್ಶನವನ್ನು ಕೊಡುವಾತನಾಗಿದ್ದಾನೆ ಅಂತ ವಾಕ್ಯ. ದೇವರಿಗೆ ಸ್ತೋತ್ರ. ಈಗ ಜ್ಞಾನೋಕ್ತಿ 5ನೇ ಅಧ್ಯಾಯಕ್ಕೆ ಬರೋಣ. ಹಾಗೆ 11ನೇ ವಾಕ್ಯದಿಂದ 12ನೇ ವಾಕ್ಯದಿಂದ 15ನೇ ವಾಕ್ಯದಿಂದ, ನಿನ್ನ ಸ್ವಂತ ಕೊಳದ ನೀರನ್ನು ನಿನ್ನ ಸ್ವಂತ ಬಾವಿಯೊಳಗೆ ಉಕ್ಕಿ ಬರುವ ಜಲವನ್ನು ಕುಡಿ. ನಿನ್ನ ಬುಗ್ಗೆಯು ಹೊರಗೆ ಮತ್ತು ನಿನ್ನ ನೀರಿನ ಹೊರತೆಗಳು ಬೀದಿಯಲ್ಲಿ ಹರಡು ಹೋಗುವುದು ಯುಕ್ತವು. ಅವು ನಿನ್ನ ಸ್ವಂತದ್ದವುಗಳೇ ಅಲ್ಲವೇ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗದ ಹೇಳ್ತಾರೆ, ನಿನ್ನ ಯೌವನ ಕಾಲದ ಹೆಂಡತಿಯನ್ನು ನೀನು ಸಂತೋಷಪಡು, ಆಕೆಯನ್ನು ತೃಪ್ತಿಪಡಿಸು. ಅದು ಆಕೆಯ ಪ್ರೀತಿ ನಿನಗೆ ವ್ಯರ್ಥವಾಗದೇ ಇರಲಿ, ಅದು ಇನ್ನೊಬ್ಬರ ಪಾಲಾಗದೇ ಇರಲಿ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನೀನು ನಿನ್ನ ಕುಟುಂಬದಲ್ಲಿ ನಿನ್ನ ಹೆಂಡತಿಯ ಜೊತೆ ನಿನ್ನ ಆನಂದವಾಗಿ ನೀನು ಸಂತೋಷವಾಗಿ ಕಾಲ ಕಳಿ. ದೇವರಿಗೆ ಸ್ತೋತ್ರ. ಸಂದೇಶ ಒಬ್ಬರಿಗೆ ಇಲ್ಲ, 2 ಕಡೆಗಿದೆ. ಇನ್ನೊಂದು ವಾಕ್ಯ ನೋಡೋಣ. 6ನೇ ಅಧ್ಯಾಯದಲ್ಲಿ 34-35ನೇ ವಾಕ್ಯ, ಏಕೆಂದರೆ ಪತಿಯ ಕ್ರೋಧವು ಮತ್ಸರವಾಗಿದೆ, ಆದ್ದರಿಂದ ಮುಯಿ ತೀರಿಸುವ ದಿನದಲ್ಲಿ ಅವನು ಕ್ಷಮೆ ತೋರಿಸುವುದಿಲ್ಲ, ಅವನು ಯಾವ ಈಡನ್ನೂ ಲಕ್ಷಿಸುವುದಿಲ್ಲ. ಇದಲ್ಲದೆ ನೀನು ಎಷ್ಟು ಲಂಚ ಕೊಟ್ಟರೂ ಅದನ್ನು ಒಪ್ಪುವುದಿಲ್ಲ. ದೇವರಿಗೆ ಸ್ತೋತ್ರ. ಯಾಕೆಂದರೆ ಪ್ರೀತಿ ಎಲ್ಲಿ ಇದೆ ಅಧಿಕವಾಗಿ ಅಲ್ಲೇ ದ್ವೇಷ ಹೆಚ್ಚಾಗಿ ಹುಟ್ಟತಕ್ಕಂಥದ್ದು. ಪ್ರೀತಿ ಯಾಕೆ ಅಧಿಕವಾಗಿರುತ್ತೆ ಅಂದರೆ ಅದು ಒಂದು ಅಧಿಕಾರ, ಸ್ವಂತಿಕೆ, ಈ ಕಾರಣಕ್ಕೋಸ್ಕರನೇ ಪ್ರೀತಿ ಇರುತ್ತೆ. ಸೊ ಅಲ್ಲಿ ಯಾವಾಗ ದ್ವೇಷ ಹುಟ್ಟುತ್ತೆ ಅಂದರೆ ಇಷ್ಟ ಇಲ್ಲದಿರೋ ಕಾರ್ಯಗಳು ನಡೆದಾಗ ದ್ವೇಷ ಹುಟ್ಟುತ್ತೆ. ಸೊ ಅಂಥ ಸನ್ನಿವೇಶದಲ್ಲಿ ಅದರ ಪರಿಹಾರಕ್ಕಾಗಿ, ಅದರ ಸಮಾಧಾನಕ್ಕಾಗಿ, ಅದನ್ನು ಬದಲಾಯಿಸೋದಕ್ಕೋಸ್ಕರವಾಗಿ ನೀವು ಏನೇ ಈಡನ್ನು ಕೊಟ್ಟರೂ ಸಹ ಅದು ಸಮಾನ ಅಲ್ಲ, ಅದು ಸ್ವೀಕರಿಸಲ್ಪಡುವುದಿಲ್ಲ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇನ್ನೊಂದು ವಾಕ್ಯ ನೋಡೋಣ. ಮಲಾಕಿ ಪ್ರವಾದಿ ಪುಸ್ತಕ, ಮಲಾಕಿ 3ನೇ ಅಧ್ಯಾಯ 2ನೇ ಅಧ್ಯಾಯ 15ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ. ಯೆಹೋವನು ಅವರನ್ನು 14ರಿಂದ ನೋಡೋಣ. ಆದರೂ ಯೆಹೋವನು ನಿನಗೂ ನಿನ್ನ ಯೌವನದ ಹೆಂಡತಿಗೂ ಸಾಕ್ಷಿಯಾಗಿದ್ದನು. ಆದರೂ ನಿನ್ನ ಜೊತೆಯವಳು ನಿನ್ನ ಒಡಂಬಡಿಕೆಯ ಹೆಂಡತಿಯೂ ಆಗಿದ್ದವಳಿಗೆ ನೀನು ದ್ರೋಹ ಮಾಡಿದ್ದಿ. ಯೆಹೋವನು ಅವರನ್ನು ಒಂದುಗೂಡಿಸಲಿಲ್ಲವೋ? ದೇಹಾತ್ಮಗಳಲ್ಲಿ ಅವರು ಆತನವರೇ. ಏಕೆ ಒಂದುಗೂಡಿಸಿದ್ದಾನೆ? ಆತನು ಅವರಿಂದ ದೇವಭಕ್ತಿಯುಳ್ಳ ಸಂತಾನವನ್ನು ಹುಡುಕುವುದಕ್ಕಾಗಿಯೇ. ಆದ್ದರಿಂದ ನೀನು ನಿಮ್ಮ ಆತ್ಮದಲ್ಲಿ ಎಚ್ಚರಿಕೆಯಾಗಿರಿ. ಒಬ್ಬನಾದರೂ ತನ್ನ ಯೌವನದ ಹೆಂಡತಿ ವಿಷಯದಲ್ಲಿ ವಂಚನೆಯಾಗಿ ನಡೆಯದೇ ಇರಲಿ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ವಿ. ದೇವರೇ ದೇಹಾತ್ಮಗಳಲ್ಲಿ ನಿಮ್ಮನ್ನು ಒಂದು ಮಾಡಿದ್ದಾರೆ. ಸೊ ಹಾಗಾಗಿ ಒಬ್ಬನಾದರೂ ಸಹ ತನ್ನ ಯೌವನದ ಹೆಂಡತಿಯ ವಿಷಯದಲ್ಲಿ ವಂಚಿಸದಿರಲಿ. ದೇವರು ನಿಮ್ಮನ್ನು ಒಂದು ಮಾಡಿರೋ ಉದ್ದೇಶ ಏನು ಅಂದರೆ ಭಕ್ತಿಯುಳ್ಳ ಸಂತತಿಯನ್ನು ನಿಮ್ಮಲ್ಲಿ ಹುಡುಕೋದಕ್ಕೋಸ್ಕರವಾಗಿ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸಿರಿ. ದೇವರ ವಾಗ್ದಾನದ ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೊಳ್ರಿ. ಅಷ್ಟು ಮಾತ್ರ ಅಲ್ಲ, ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಿಮ್ಮ ಮೂಲಕವಾಗಿ ಭಕ್ತಿಯುಳ್ಳ ಸಂತತಿಯನ್ನು ಈ ಜಗತ್ತಿಗೆ ಕೊಡಲಿ. ಆಮೇನ್. ದೇವರಿಗೆ ಮಹಿಮೆಯಾಗಲಿ, ನಿಮಗೆ ಆಶೀರ್ವಾದವಾಗಲಿ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂತ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಕರ್ತನೆ ಸಪ ನೀವು ಹೇಳ್ತಿದ್ದೀರಾ, ದೇಹಾತ್ಮಗಳಲ್ಲಿ ನಾನು ನಿಮ್ಮನ್ನು ಒಂದು ಮಾಡಿರೋ ಉದ್ದೇಶ ನಿಮ್ಮಿಂದ ಭಕ್ತಿಯುಳ್ಳ ಸಂತತಿಯನ್ನು ನಾನು ಹುಡುಕೋದಕ್ಕೋಸ್ಕರ ಅಂತ ಹೇಳಿದ್ದೀರಾ. ಸೊ ಹಾಗಾಗಿ ಒಬ್ಬನಾದರೂ ಸಹ ತನ್ನ ಯೌವನದ ಹೆಂಡತಿಯನ್ನು ವಂಚಿಸದೆ ಆಕೆಯೊಟ್ಟಿಗೆ ತನ್ನ ಸುಖವನ್ನು ಕುಟುಂಬದ ಸಮಾಧಾನವನ್ನು, ಸುಖವನ್ನು, ಪಾಲುಗಾರಿಕೆಯನ್ನು ಹಂಚಿಕೊಳ್ಳಿ ಅಂತ ವಾಕ್ಯ ಭಾಗದಲ್ಲಿ ಹೇಳ್ತಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಜನರು ನಿನ್ನ ವಾಕ್ಯವನ್ನು ಕೇಳಿ ಅದರಂತೆ ಜೀವಿಸಿ ಅವರು ನಿಮ್ಮಿಂದ ಆಶೀರ್ವಾದ ಹೊಂದ್ಕೊಳ್ಳಿ.
ನಿಮಗೆ ಭಕ್ತಿಯುಳ್ಳ ಸಂತತಿಯನ್ನು ಜಗತ್ತೆ ಕೊಡಲಿ. ನಿಮಗೆ ಮಹಿಮೆ ಆಗಲಿ, ನಿನ್ನ ಜನರಿಗೆ ಆಶೀರ್ವಾದವಾಗಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.